ಪಾರೋ ಅರ್ಶನ ಕುಡ್ಸೋಕೆ ಹೋಗಕ್ಕಿಲ್ವಾ? ಇಲ್ಲ ಮಾವ, ಅಷ್ಟಕ್ಕೊಂದು ತರೋದಕ್ಕೆ ಅಂತ ರಾಣಿ ಮಂಗ್ಲಕ್ಕನ ಮನೆಗೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಹೊರಡ್ತೀವಿ. ಓ ಹೌದಾ? ಬಿರ್ನೆ ಹೋಗಿ ಬರಂಗಿದ್ರೆ ನಾವಿಬ್ರು ಮಾವನ ಮನೆಗೆ ಹೋಗಿ ಬರೋದಿತ್ತು. ಪರವಾಗಿಲ್ಲ, ನೀನು ಹೋಗ್ಬಿಡ್ ಬಾ. ಸರಿ ಪಾರ. ಮಾವ ಒಂದು ನಿಮಿಷ. ಮಾವ ಬಾ ಕೂತ್ಕೋ. ಕೂತ್ಕೋ ಮಾವ. ಹೆಣ್ಮಕ್ಳು ಅಷ್ಟು ನಾಚ್ಕೊಳಲ್ಲ, ಅಷ್ಟು ನಾಚ್ಕೋತಿಯಲ್ಲ. ನಂದು ಹೆಂಗಳು ಪಾರೋ, ಅದಕ್ಕೆ ಹೊಸ ನಾಚಿಕೆ ಆಟೆಯ. ನನ್ಗೂ ಅದೇ ಇಷ್ಟ ಮಾವ. ಏನಂದೆ ಪಾರೋ? ಏನಿಲ್ಲಪ್ಪ, ನಾನೇನಾದ್ರೂ ಅನ್ನಂಗೆ ಕೇಳ್ತಾ ನಿಂಗೆ? ಹ್ಞೂ ಕೇಳ್ತು ಪಾರೋ. ಇದೆಲ್ಲ ಕೇಳುತ್ತೆ, ನಾನು ಎದೆ ಬಡ್ತಾನೆ ಕೇಳ್ತಲ್ಲ ನಿಂಗೆ. ಬಿಡಲ್ಲ, ಒಂದು ಕಾಯಿಲೆಗೆ 10 ಮಾತ್ರೆ ಕೊಡೋ ಡಾಕ್ಟರ್ ನಾನು. ಅಂಥದ್ರಲ್ಲಿ ನನ್ನ ಪ್ರೀತಿ ಅನ್ನೋ ಜ್ವರಕ್ಕೆ ನೀನೇ ಮದ್ದು ಅಂತ ಗೊತ್ತಿದ್ಮೇಲೆ ಸುಮ್ಮನೆ ಬಿಡ್ತೀನ? ಮತ್ತು ತಾನಾಗೆ ಬಂದು ಪ್ರೇಮ ಜ್ವರನ ತಣ್ಣಗೆ ಮಾಡಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಇರಲ್ಲ. ಮಾವ, ನಿನಗೆ ನನ್ನ ಮೊಬೈಲ್ ಪಾಸ್ವರ್ಡ್ ಎಲ್ಲ ಗೊತ್ತಾ? ನನಗೆ 4 ಅಂಕಿ ATM ಕಾರ್ಡ್ ನಂಬರೇ ನನ್ನ ನೆನಪಿರಕ್ಕಿಲ್ಲ. ಹಂಗಂತ ನನ್ನ ತಂಗಿರು ಕಾರ್ಡಿಂದೆ ನಂಬರು ಬರ್ಕೊಡ್ತಾರೆ. ಅಂಥದ್ರಾಗೆ ಈ ಮೊಬೈಲ್ದೆಲ್ಲ ನಂಗೆ ಎಲ್ಲಿ ಗೊತ್ತಿರ್ತೈತೆ ಹೇಳು? ತಿಳ್ಕೋಬೇಕು ಅನ್ಸಿಲ್ವಾ? ಇಲ್ಲಪ್ಪ. ನಾನು ಯಾರ ಜೊತೆನಾದ್ರೂ ಮಾತಾಡಿದ್ರೆ ಕ್ಲೋಸ್ ಆಗಿದ್ರೆ ಏನು ಅನ್ಸಕ್ಕಿಲ್ಲ ಪಾರೋ. ಯಾಕಂದ್ರೆ ನೀನ್ ತ್ಯಾವತೆ ಇದ್ದಂಗೆ. ನೀನೇನು ಅಂತ ನಂಗೆ ಗೊತ್ತಾಯ್ತಲ್ವ ಪಾರು? ನಾನೇ ಹುಚ್ಚಿ ಮಾವ. ದೇವ್ರಂತ ನಿನ್ನ ಪಕ್ಕ ಕೂರಿಸ್ಕೊಂಡು ಮನುಷ್ಯರು ಮನ್ಸಲ್ಲಿ ಬರೋ ಚಿಕ್ಕ ಪುಟ್ಟ ಭಾವನೆಗಳ ಬಗ್ಗೆ ಕೇಳ್ತಿದ್ದೀನಿ. ನಾನು ಸಿದ್ಧಾರ್ಥನ ಲವ್ ಮಾಡುವಾಗ ನಿನ್ನ ಮನ್ಸಲ್ಲಂತ ಪ್ರೀತಿ ಇದ್ರೂ ಕೂಡ ಒಂದು ಕ್ಷಣಕ್ಕೂ ನೀನು ಚೀಪಾಗಿ ಬಿಹೇವ್ ಮಾಡಲಿಲ್ಲ. ನೀನು ಗ್ರೇಟ್ ಮಾವ. ನಾನೇ ನಿನ್ನ ಮುಂದೆ ತುಂಬ ಚಿಕ್ಕವಳಾಗ್ಬಿಟ್ಟೆ. ನಾನೇನು ಹೋಗ್ಬಿಟ್ಟು ಬರ್ತೀನಿ. ಏ ಮಾವ, ಅಂತ ಅರ್ಜೆಂಟ್ ಏನಿದೆ? ಹೋಗ್ತಿರೋದು ನಮ್ಮ ತವ್ರ ಮನೆಗೆ. ಅಲ್ಲೇನಂತ ಅರ್ಜೆಂಟ್ ಮೀಟಿಂಗ್ ಇರಲ್ಲ. ಸುಮ್ಮನೆ ಕೂತ್ಕೋ ಮಾವ, ನೀನು ಅಳಿಯಂಗೋಸ್ಕರ ಅವ್ರು ಕಾಯ್ತಾರೆ. ಅಲ್ಲ, ತಡ ಆಯ್ತದೇನೋ ಅಂತ ಆಟೆಯ. ನನಗೆ ಯಾಕೋ ಡೌಟು. ನೀನು ಹೋಗ್ತಿರೋದು ನಿಜವಾಗ್ಲೂ ನಮ್ಮ ಅಪ್ಪನ ಮನೆಗ? ಬೀದಿ ಕೊನೆಯಲ್ಲಿ ಯಾರಾದ್ರೂ ಕಾಯ್ತಿದ್ದಾರಾ? ನಂಗೆ ಯಾರು ಕಾಯ್ತಾರ ಪಾರೋ? ಕಾಯ್ಲು ಬಾರ್ದು. ನಾನು ಹೇಳ್ತಿದ್ದೀನಿ ಕೇಳು.